ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಯ್ಯಯ್ಯೋ, ಇವರಿಬ್ರ ಮೇಲೆ ಕಂಪ್ಲೇಂಟ್ ಕೊಡೋಣ ಅಂತ ಇಲ್ಲಿಗೆ ಬಂದ್ರೆ ಇವರಿಬ್ರು ಇಲ್ಲಿಗೆ ಬಂದ್ಬಿಟ್ಟಿದ್ದಾರೆ. ಈಗ ಏನ್ ಮಾಡ್ಲಿ ನಾನು? ಇಲ್ಲಿ ಏನ್ ನಡೀತದೆ? ಶ್ರಾವಣಿ, ಕೂತ್ಕೊಮ್ಮ. ಹಾ ಅಜ್ಜಿ. ಸುಬ್ಬು, ಕೂತ್ಕೊಬಾ. ಸುಬ್ಬು, ನೀನು ಈಗ ಈ ಮನೆ ಅಳಿಯ. ನೀನು ವೀರು ಪಿಯ ಆಗಿ ಬಂದಿಲ್ಲ, ಈ ಮನೆ ಅಳಿಯನಾಗಿ ಬಂದಿದೀಯ. ನೀನು ನಿನ್ನಿಷ್ಟ ನಿಯತ್ತನ್ನ ಸ್ವಲ್ಪ ಹೊತ್ತು ಬದಿಗೊತ್ತು. ಈಗ ನಿನಗಿರ್ಬೇಕಾಗಿರೋದು ಅಳಿಯ ಅನ್ನೋ ಗೊತ್ತಾಯ್ತೋ? ರೀ, ಅಜ್ಜಿ ಹೇಳಿದ್ದು ಕೇಳಿಸ್ಲಿಲ್ವೇನ್ರಿ? ಬನ್ನಿ ಕೂತ್ಕೊಳ್ಳಿ. ಈಗ ನೀವು ಈ ಮನೆ ಅಳಿಯ ಅಂದ್ರೆ ದೊಡ್ಡ ಮನೆ ಅಳಿಯ. ಬನ್ನಿ ಕೂತ್ಕೊಳ್ಳಿ, ಬನ್ನಿ. ವೀರ, ಬಾಪ್ಪ, ಕೂತ್ಕೊಬ. ಏನು ನಡೀತಿದೆ ಇಲ್ಲಿ? ಇವ್ರು ಯಾಕೆ ಇಲ್ಲಿಗೆ ಬಂದ್ಯಾರ? ನನಗೂ ಅದೇ ಅರ್ಥ ಆಗ್ತಿಲ್ಲ. ಇವಳಂದ್ರೆ ಕೂತಿತ್ತ ವೀರು, ಅಂಥದ್ರಲ್ಲಿ ಅವನೇ ಇವಳನ್ನ ಬರಕ್ಕೆ ಹೇಳಿದಾಳೆ ಅಂದರೆ ಏನೋ ವಿಷಯ ಇದೆ. ಇಷ್ಟು ದಿನ ದೊಡ್ಡ ಮನೆ ಅಳಿಯನ್ ಪಟ್ಟ ವೀರಗ್ ಮಾತ್ರ ಇತ್ತು. ಇನ್ಮೇಲೆ ಸುಬ್ಬುನು ದೊಡ್ಡ ಮನೆ ಅಳಿಯ. ಶ್ರೀವಲ್ಲಿ, ನೀನೇನಿಲ್ಲಿ? ಅವಳು ಅಪ್ಪಾಜಿ ಮೀಟ್ ಮಾಡಕ್ ಬಂದಿದ್ದಾಳೆ. ಅಪ್ಪಾಜಿನ? ನಿಮ್ಮಪ್ಪ ನಿಮ್ಮನೇಲಿ ಇರ್ತಾರೆ ತಾನೆ? ನಾನು ಯಾವಾಗಲೂ ಹೇಳಿದ್ದೀನಿ, ಅವಳು ನನಗೆ ಮಗಳಿದ್ದ ಹಾಗೆ ಅಂತ. ಅವಳು ನನ್ನ ಪ್ರೀತಿಯಿಂದ ಅಪ್ಪಾಜಿ ಅಂತಾನೆ ಕರೆಯೋದು. ಆಗ್ಲಪ್ಪ, ವೀರು ಈ ರಾಜ್ಯಕ್ಕೆ ವಿದ್ಯಾಮಂತ್ರಿ. ಹಾಗಾಗಿ ಈ ರಾಜ್ಯದಲ್ಲಿ ಓದೋ ಎಲ್ಲ ಶಾಲಾ ಮಕ್ಕಳು ಕೂಡ ಅವನಿಗೆ ಮಕ್ಕಳಿದ್ದಾಗೇನೆ. ಅಂಥದ್ರಲ್ಲಿ ಈ ಹುಡುಗಿನ ಅವನ ಮಗಳು ಅಂತ ಅಂದ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ಅದು ಅವನ ದೊಡ್ಡ ಗುಣ. ಶಿವಳ್ಳಿ, ನೀನೇನೋ ಮಾತಾಡಬೇಕು ಅಂದೆ? ಅದು ಅಪ್ಪಾಜಿ ಏನಿಲ್ಲ, ಮಗಳು ಅಳಿಯ ಮನೆಗೆ ಬಂದಿದ್ದಾರೆ, ಅವ್ರನ್ನ ವಿಚಾರಿಸ್ಕೊಳ್ಳಿ. ನನ್ನ ಮಾತಿದ್ದಿದ್ದೆ. ಚಿಕ್ಕಪ್ಪ, ಚೆನ್ನಾಗಿದ್ದೀರಾ? ಚಿಕ್ಕಮ್ಮ, ಹೇಗಿದ್ದೀರಾ? ಕೇಳ್ತಿಯಲ್ಲಮ್ಮ ಶ್ರಾವಣಿ, ನಿನ್ನ ನೋಡೋದಕ್ಕೆ ನಾನು ತುದಿಗಾಲಲ್ಲಿ ನಿಂತಿದ್ದೆ. ನಾನು ಅಮ್ಮ ಯಾವಾಗ್ಲೂ ನಿನ್ ಬಗ್ಗೆನೇ ಮಾತಾಡ್ಕೊಂತಿದ್ವಿ. ನೀನ್ ಬಂದಿದ್ದು ಈ ಮನೆಗೆ ತುಂಬಾ ಖುಷಿ ಆಯ್ತಮ್ಮ. ಕೊನೆಗೂ ನೀನ್ ಈ ಮನೆಗೆ ಕಾಲಿಡೋ ಅಂತ ಸಂದರ್ಭ ಬಂತಲ್ಲ. ನನಗೆ ಗೊತ್ತು, ಅಪ್ಪಂಗೂ ಚಿಕ್ಕಪ್ಪಂಗೂ ನನ್ನ ಮೇಲೆ ಕೋಪ ಇದೆ. ಆದರೆ ಅದನ್ನೆಲ್ಲ ಮರೆತು ಪ್ರೀತಿಯಿಂದ ನನ್ನನ್ನು ಇವತ್ತು ಕರೆದಿದ್ದೀರಾ ಅಂದರೆ ಎಲ್ಲರೂ ನನ್ನನ್ನು ಕ್ಷಮಿಸಿದ್ದಾರೆ ಅಂತ ಅನ್ಕೋತಾ ಇದ್ದೀನಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.